ಕಾಂಗ್ರೆಸ್ ಕಾರ್ಯಕ್ರಮದಿಂದ ಮಕ್ಕಳಿಗೆ ನೀಟ್ ಪರೀಕ್ಷೆ ಮಿಸ್ ಆಗಿ ಹೋಗಿದೆ. ಬೆಂಗಳೂರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಕೈ ಸಮಾವೇಶದಿಂದ ಸ್ಟೂಡೆಂಟ್ಸ್ ನೀಟ್ ಪರೀಕ್ಷೆಗೆ ಹೋಗೋದು ಲೇಟ್ ಆಗಿದೆ ಅಂತ ಹೇಳಿ. ಒಟ್ನಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾದರೂ ಇದೆಯಾ? ಅಥವಾ ಈ ರಾಜ್ಯದ ಮಕ್ಕಳ ವಿದ್ಯಾಭ್ಯಾಸ ಭವಿಷ್ಯದ ಬಗ್ಗೆ ಏನಾದರೂ ಚಿಂತೆ ಇದೆಯಾ? ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಅವರು ಕೆಸರೆರ್ಚಾಡ್ಕೊಂಡಿದ್ದೀರಲ್ಲ. ಒಂದು ದಿನದ ಕಾರ್ಯಕ್ರಮ ಮುಂದೂಡಿದ್ರೆ ಈಗೆಲ್ಲ ಆಗ್ತಾ ಇರಲಿಲ್ಲ. ಮಕ್ಕಳು ನೀಟ್ ಎಕ್ಸಾಮ್ಗೋಸ್ಕರ ಕಣ್ಣೀರಿಟ್ಟಿದ್ದಾರೆ, ಅಂಗಲಾಚ್ಕೊಂಡು ಬೇಡ್ಕೊಂಡಿದ್ದಾರೆ. ಪರೀಕ್ಷೆಗಳಿದ್ದಾಗ ಸಾರ್ವಜನಿಕ ಕಾರ್ಯಕ್ರಮ ನಡೆಸಬಾರದು, ರಾಜ್ಯದಲ್ಲಿ ಈ ರೀತಿ ವಿಐಪಿ ಕಲ್ಚರ್ ನಿಲ್ಲಬೇಕು ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ವಿ ಅಪ್ರಿಶಿಯೇಟ್ ತೇಜಸ್ವಿ ಸೂರ್ಯ. ಹೌದು, ರಾಜ್ಯದಲ್ಲಿ ವಿಐಪಿ ಕಲ್ಚರ್ ನಿಲ್ಲಬೇಕು, ಬಟ್ ಇಟ್ ಅಪ್ಲೈಸ್ ಈವನ್ ಫಾರ್ ಬಿಜೆಪಿ ಆಲ್ಸೋ. ನಿಮ್ ಬಿಜೆಪಿಗೂ ಅಪ್ಲೈ ಆಗುತ್ತೆ ಅದು. ಈ ವಿಐಪಿ ಕಲ್ಚರ್, ಝೀರೋ ಟ್ರಾಫಿಕ್ ವಿಚಾರಗಳು ನಿಮ್ಮ ಬಿಜೆಪಿಯವ್ರಿಗೂ ಅಪ್ಲೈ ಆಗುತ್ತೆ. ಯಾವುದೇ ರಾಜಕೀಯ ಕಾರ್ಯಕ್ರಮಗಳು ಈ ರಾಜ್ಯದ ಮಕ್ಕಳ ಭವಿಷ್ಯದ ಪರೀಕ್ಷೆ ವಿಚಾರವಾಗಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅಂತ ಕಾರ್ಯಕ್ರಮಗಳು ಯಾಕ್ರಿ ಬೇಕು? ಸದ್ಯಕ್ಕೆ ತೇಜಸ್ವಿ ಸೂರ್ಯ ಈ ರೀತಿ ಮಾತಾಡಿದ್ದಾರೆ. ರಾಜ್ಯದಲ್ಲಿ ವಿಐಪಿ ಕಲ್ಚರ್ ನಿಲ್ಲಬೇಕು, ಪರೀಕ್ಷೆಗಳಿದ್ದಾಗ ಸಾರ್ವಜನಿಕ ಸಭೆ ಸಮಾರಂಭಗಳನ್ನ ಮಾಡಬಾರದು ಅಂತ. ಪಾರ್ಟಿಯವರು ನಿನ್ನೆ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಮಕ್ಕಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳು ಎಕ್ಸಾಮಿನೇಷನ್ ಸೆಂಟರ್ಗೆ ಕರೆಕ್ಟ್ ಟೈಮ್ ಅಲ್ಲಿ ಹೋಗ್ತಲೇ ಒಂದು ಬಹಳ ದೊಡ್ಡ ಒಂದು ಅವಾಂತರ ಮಾಡಿದ್ದಾರೆ. ನಿನ್ನೆ ನಿಮ್ಮ ಟಿವಿ ಚಾನೆಲ್ಗಳಲ್ಲೇನೆ ಮಕ್ಕಳು ಅಳೋತ್ತದ್ದು, ತಂದೆ ತಾಯಿಗಳ ಆಕ್ರೋಶ, ಎಕ್ಸಾಮಿನೇಷನ್ ಸೆಂಟರ್ಗೆ ಮಕ್ಕಳನ್ನ ಬಿಡದಲೆ ಅವರು ಬಾಗ್ಲಾಕಿ ಅಂಗ್ಲಾಚ್ಕೊಂಡು ಒಳಗಡೆ ಬಿಡೋದಕ್ಕೆ ಹೆಂಗೋ ಮಾಡ್ತಾ ಇದ್ದಂತ ಪ್ರಯತ್ನ, ಇದೆಲ್ಲ ಬಂದಿದೆ. ಒಂದು ಮಗು ಒಂದು ಪರೀಕ್ಷೆಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗುವಂತ ಟೈಮ್ನಲ್ಲಿ, ಅದರಲ್ಲೂ ಈ ಸತಿ ಮರು ಪರೀಕ್ಷೆ, ಇನ್ನೊಂದು ಸ್ಟ್ರೆಸ್, ಇದೆಲ್ಲ ಇರುವಂತ ಟೈಮ್ನಲ್ಲಿ ಕಾಂಗ್ರೆಸ್ನವರು ಕನಿಷ್ಠ ಮಕ್ಕಳು ಹೋಗುವಂತ ದಿವಸನಾದ್ರೂ ನಾವು ನಮ್ಮ ರಾಜಕೀಯನ ಒಂದ್ ದಿವಸ ಬದಿಗಿಡ್ತೀವಿ. ನಿನ್ನೆ ಅಧಿಕಾರ ತಗೊಳ್ದಲೆ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ತಗೊಂಡಿದ್ರೆ ಏನು ಭೂಮಿ ಬಾಯಿ ಬಿಡ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಒಂದೇ ಒಂದ್ ದಿವಸ ಅವ್ರು ಅಕಾಮಡೇಟ್ ಮಾಡಿದ್ರೆ ಮಕ್ಳಿಗೆ ಕೊಟ್ಟಂತ ಈ ಸ್ಟ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿರ್ತಿತ್ತು. ಊರಲ್ಲೆಲ್ಲ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿ ಮಕ್ಳ ಪರವಾಗಿ ನಾವಿದೀವಿ ಅಂತ ಕೋಟಾಗ್ ಹೋಗಿ ಅಲ್ಲೊಂದು ದೊಡ್ಡ ಡ್ರಾಮಾ ಮಾಡಿ ಅವ್ರ ಅಧಿಕಾರದಲ್ಲಿರುವಂತ ರಾಜ್ಯದಲ್ಲೇನೆ ಮಕ್ಕಳು ಎಕ್ಸಾಮ್ ಬರೆಯಕ್ ಹೋದಾಗ ಅವ್ರಿಗೆ ಸರಿಯಾಗಿರುವಂತ ಒಂದು ವ್ಯವಸ್ಥೆ ಕಲ್ಪಿಸಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಢೋಂಗಿ ರಾಜಕಾರಣ ಮಾಡ್ತದೆ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ಅನ್ನೋದಕ್ಕಿರುವಂತ ದೊಡ್ಡ ಉದಾಹರಣೆ ಇದು. ಕಾಂಗ್ರೆಸ್ ಪಾರ್ಟಿಯವರು ನಿನ್ನೆ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಮಕ್ಕಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ